ಕಾಂಗ್ರೆಸ್ ಸರ್ಕಾರದಿಂದ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಜೋರಾಗ್ತಾ ಇದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ವಿಚಾರ. ಜಗದೀಶ್ ಶೆಟ್ಟರ್ ಅವಧಿಯ ಆದೇಶವನ್ನ ಮುಂದುವರಿಕೆ ಅಂತ ಹೇಳಿ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 2013ರ ಆದೇಶದ ಪ್ರತಿಯನ್ನ ಜಗದೀಶ್ ಶೆಟ್ಟರ್ ಓದಿದ್ದಾರೆ. ಅದು ಬ್ಯಾನ್ ಅಲ್ಲ, ಸೂಚನೆ ಕೊಟ್ಟಿದ್ದು ಅಷ್ಟೇ. ಆರ್ಎಸ್ಎಸ್ ನಿಷೇಧದ ಬಗ್ಗೆ ನಾವು ಏನನ್ನೂ ಕೂಡ ಈ ಹಿಂದೆ ಹೇಳಿರಲಿಲ್ಲ. ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣ ಕೊಟ್ಟಂತಹ ಪತ್ರ ಅದು ಅಷ್ಟೇ. ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಕೊಡುವುದರ ಬಗ್ಗೆ ಆ ಪತ್ರದಲ್ಲಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಹಾಲಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದು ಹೀಗೆ. ಇವತ್ತು ನಾನು 2013 ಏನೊಂದು ಶಿಕ್ಷಣ ಇಲಾಖೆಯವರು ಏನೊಂದು ಸುತ್ತೋಲೆ ಹೊರಡಿಸಿದ್ದಾರೆ, ಅದನ್ನು ಓದಿಬಿಡ್ತೀನಿ. ಅವಾಗ ನಮಗೆ ಕ್ಲಿಯರ್ ಆಗ್ತದೆ ಏನದು ವಿಷಯ. ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಅನುಮತಿ ನೀಡುವ ಬಗ್ಗೆ ಅದಕ್ಕೆ ಉಲ್ಲೇಖ ಯಾರ್ದು ಹೇಳ್ತಾರ? ರೆಫರೆನ್ಸು ಉಪನಿರ್ದೇಶಕರು ಆಡಳಿತ ಬೆಂಗಳೂರು ದಕ್ಷಿಣ ಜಿಲ್ಲೆ ಅವ್ರ ಪತ್ರ ಏನು ಬರ್ತಾರಲ್ಲ, ಅವರೇನು ಪತ್ರದಲ್ಲಿ ರೆಫರ್ ಮಾಡಿದ್ದಾರೆ? ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಪನಿರ್ದೇಶಕರು ಆಡಳಿತ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರು ಖಾಸಗಿ ಸಂಸ್ಥೆಗಳ ಮನವಿ ಮೇರೆಗೆ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಪ್ರೌಢಶಾಲೆ ಕೋಟೆ ಚಾಮರಾಜಪೇಟೆ ಆ ಶಾಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಈ ಶಾಲೆಯ ಮೈದಾನದಲ್ಲಿ ನಡೆಸುವ ಬಗ್ಗೆ ಅನುಮತಿ ಕೇಳಿರ್ತಾರೆ. ಅದಕ್ಕೆ ಇವರು ಉತ್ತರ, ಈ ಕುರಿತು ಪರಿಶೀಲಿಸಲಾಗಿ ಶಾಲಾ ಆವರಣವು ಶಾಲೆಯಲ್ಲಿ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆ ಮತ್ತು ಆಟೋಟ ಕಾರ್ಯಕ್ರಮಗಳು, ಶಾರೀರಿಕ ಶಿಕ್ಷಣ ಹಾಗೂ ವ್ಯಾಯಾಮ ಮತ್ತಿತರ ಶೈಕ್ಷಣಿಕ ಚಟುವಟಿಕೆ ಮಾತ್ರ ಸದ್ವಿನಿಯೋಗ ಆಗಬೇಕು. ಆದ್ದರಿಂದ ಶಾಲಾ ಮೈದಾನ ಆವರಣವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಉದ್ದೇಶಗಳಿಗೆ ಬಳಸಬಾರದು, ಅನುಮತಿ ನೀಡಬಾರದು ಅಂತ ಸೂಚನೆ. ಇದು ಸೂಚನೆ, ಇಟ್ ಇಸ್ ನಾಟ್ ಬ್ಯಾನ್. ಕೊಡಬೇಡ್ರಿಪ್ಪ ಅಂತ ಪರ್ಮಿಷನ್ ಕೊಡಬೇಡ್ರಿ ಅಂತ ಹೇಳಿದ್ದು ಯಾವುದೋ ಒಂದು ಸಂಸ್ಥೆ ಕೇಳಿದಾಗ ಎಂಟೈರ್ ಇಟ್ ಇಸ್ ನಾಟ್ ಜನರಲ್. ಇದು ಅದರಲ್ಲಿ ಏನಾದ್ರು RSS ಹೆಸರಿದೆ ಈ ಸರ್ಕ್ಯುಲರ್ನಲ್ಲಿ. RSS ಇಂದ ಅವ್ರು ಏನಾದ್ರು ಚಟುವಟಿಕೆ ಮನಿ ಕೊಟ್ಟಿದ್ರು, ಅದನ್ನು ಕೊಡಬಾರ್ದು, ನಿಷೇಧ ಮಾಡಿದ್ದೀವಿ, RSS ಕಾರ್ಯಕ್ರಮ ನಿಷೇಧ ಮಾಡಿದ್ವಿ, ಏನೋ ರೈತನ ಇದ್ರಾಗೆ ಇಲ್ಲ. ಇವತ್ತು ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ದು ಇಲ್ಲೇನು ಹೇಳ್ತೀನಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಜನ ಸಮುದಾಯದಲ್ಲಿ ದ್ವೇಷ ಬಿತ್ತು, ವಿಭಜಕ ಶಕ್ತಿ ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರ. ಇದು ಜಗದೀಶ್ ಶೆಟ್ಟರ್ ಅವರ ಕ್ಲಾರಿಫಿಕೇಶನ್. ನಾವು ಈ ಹಿಂದೆಯ ಆದೇಶದಲ್ಲಿ ಎಲ್ಲಿಯೂ ಕೂಡ RSSನ ಹೆಸರನ್ನ ಉಲ್ಲೇಖಿಸಿರಲಿಲ್ಲ, ನಿಷೇಧ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಬಟ್ ಕಾಂಗ್ರೆಸ್ಸಿಗರು ನೇರವಾಗಿ ಈಗ RSS ಅನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ.